ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಓಪ್ ಟಿವಿ ಚಾನಲ್ ಕನ್ನಡ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ಈ ಒಂದು ಸಂಚಿಕೆಯಲ್ಲಿ ನಾನು ಆರಿಸ್ಕೊಂಡುವ ಒಂದು ಮೇನ್ ಸೀರೀಸ್ ಶಿರೋನಾಮೆ ಏನಪ್ಪ ಅಂದರೆ ದ ರೈಟ್ ಪಾರ್ಟ್ ಟು ಸ್ಪಿರಿಚುವಲ್ ಗ್ರೋತ್. ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಸರಿಯಾದ ಮಾರ್ಗಗಳು. ಈ ಒಂದು ವಾಕ್ಯವನ್ನು ಧ್ಯಾನ ಮಾಡುತ್ತಿರೋಕ್ಕಿಂತ ಮುಂಚೆ ನಾವು ಪರಿಶುದ್ಧಾತ್ಮಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ಪರಲೋಕದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆ, ನಮ್ಮ ಜೀವನದಲ್ಲಿ ನಾವು ನೋಡುವುದಾದರೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಯಾವ ಪರಿಸ್ಥಿತಿಯಲ್ಲಿ ಇದೆ ಎಂಬುದನ್ನು ನಿಮ್ಮ ವಾಕ್ಯವನ್ನು ತಿಳಿಸುತ್ತೆ ಕರ್ತನೆ. ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಂಥ ಆಶೀರ್ವಾದಿಸ್ಕರ್ತನೆ, ಹಾಗೂ ವೀಕ್ಷಿಸಿರುವಂಥ ಎಲ್ಲ ಜನಗಳಿಗೆ ನಿಮ್ಮ ಪರಿಶುದ್ಧಾತ್ಮವನ್ನು ಸಹಾಯ ಮಾಡಬೇಕೆಂದು, ನೀವು ಮಾತ್ರ ಘನಮಾನ ಹೊಂದಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ನಮ್ಮ ಕರ್ತನೆ, ಆಮೇನ್. ನಾವು ಓಕ್ ಮರವನ್ನು ನಾವು ನೋಡುವುದಾದರೆ ಅದು ವರ್ಷಾನುಗಟ್ಟಲೆ ಅದು ಜೀವಿಸುತ್ತದೆ. ಅದಕ್ಕೆಷ್ಟೇ ಮಳೆ ಬಂದ್ರೂ, ಎಷ್ಟೇ ಬಿರುಗಾಳಿ ಬಂದ್ರೂ, ಎಷ್ಟೋ ಸುನಾಮಿ ಬಂದ್ರೂ ಅದು ಬಹಳ ಸ್ಟ್ರಾಂಗ್ ಆಗಿ ಜೀವಿಸುತ್ತದೆ. ಸೊ ಕೇವಲ ಅದು ಕೊಂಬುಗಳು, ಅದರ ಮರಗಳು ಸ್ಟ್ರಾಂಗ್ ಇರೋ ಮಾತ್ರವಲ್ಲ, ಡೀಪಾಗಿ ನಾವು ಗಮನಿಸಿದರೆ ಆ ಒಂದು ಅಡಿಪಾಯ, ಆ ಮರ ಒಂದು ರೂಟ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಇರುತ್ತೆ ಎಂಬುದನ್ನು ನಾವು ನೋಡುತ್ತೇವೆ. ಸೊ ಅದೇ ರೀತಿಯಾಗಿ ಈ ಒಂದು ಧ್ಯಾನಕ್ಕಾಗಿ ನಾನು ಆರಿಸ್ಕೊಂಡವ ಶಿರೋನಾಮ ಏನಪ್ಪ ಅಂದರೆ ರೂಟೆಡ್ ಇನ್ ಹಿಸ್ ವರ್ಡ್. ದೇವರ ಒಂದು ವಾಕ್ಯದಲ್ಲಿ ಆಳವಾಗಿ ಬೇರುವುದು. ಸೊ ಒಂದ್ಸಲ ನಮ್ಮ ಜೀವನವನ್ನು ನಾವು ಗಮನಿಸೋಣ. ಸೊ ನಾವು ದೇವರ ವಾಕ್ಯದಲ್ಲಿ ನಾವು ಡೀಪ್ ಆಗಿದ್ದೇವಾ, ನಾವು ಆಳವಾಗಿ ಜೀವಿಸುತ್ತಿರುವ ಅಂತ ನಾವು ನೋಡೋದಾದರೆ ಈ ವಾಕ್ಯವನ್ನು ನಮಗೆ ಉತ್ತರ ನೀಡುತ್ತದೆ. ನಮ್ಮ ಆಧ್ಯಾತ್ಮಿಕ ಜೀವನವನ್ನು, ನಮ್ಮ ಒಂದು ಒಂದು ಲೈಫ್ ಸ್ಟೈಲನ್ನು ದೇವರ ವಾಕ್ಯದಲ್ಲಿ ಯಾವ ರೀತಿಯಾಗಿ ನಾವು ಅಡ್ಡಿಪಾಯ ಆಗಿದ್ದೇವೆ, ದೇವರ ಒಂದು ಮಾತುಗಳಲ್ಲಿ ಯಾವ ರೀತಿಯಾಗಿ ನಾವು ಆಳವಾಗಿ ಬೇರ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಆಧ್ಯಾತ್ಮಿಕ ಜೀವನವನ್ನು, ನಮ್ಮ ಒಂದು ಆತ್ಮಿಕ ಲೈಫನ್ನು, ಆತ್ಮಿಕ ಜೀವನವನ್ನು ನಾವು ಬೆಳಿಬೇಕಾದ್ರೆ ಮೊದಲನೇದಾಗಿ ನಾವು ಮಾಡೋದ ಕೆಲಸ ಏನಪ್ಪ ಅಂದರೆ ದೇವರ ವಾಕ್ಯದಲ್ಲಿ ನಾವು ಆಳವಾಗಿ ಬೇರೋದು. ಸೊ ಯಾವಾಗ ದೇವರ ವಾಕ್ಯದಲ್ಲಿ ನಾವು ಆಳಾಗಿ ಬೇರ್ತೇವೋ, ಯಾವೇ ಕಷ್ಟ ಬರಲಿ, ಯಾವೇ ಸಂಕಟ ಬರಲಿ, ಯಾವೇ ಒಂದು ಆಲೋಚನೆಗಳು ಬರಲಿ, ನಾವು ಸ್ಥಿರವಾಗಿ ನಿಲ್ಲುತ್ತೇವೆ. ಸೊ ಯಾವ ರೀತಿಯಾಗಿ ಆ ಓಕ್ ಮರವನ್ನು ಮಳೆ ಬರಲಿ, ಬಿಸಿಲೇ ಬರಲಿ, ಏನೇ ಬರಲಿ ಆ ಸ್ಟ್ರಾಂಗ್ ಆಗಿ ನಿಲ್ಲುತ್ತದೋ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸಹ ಎಷ್ಟೇ ಕಷ್ಟ ಬರಲಿ, ದೇವರ ವಾಕ್ಯದಲ್ಲಿ ನಾವು ಆಳವಾಗಿದ್ದರೆ ನಾವು ಸ್ಥಿರವಾಗಿ ನಿಲ್ಲುತ್ತೀವಿ. ಸೊ ದೇವರ ವಾಕ್ಯವನ್ನು ನೋಡುವುದಾದರೆ ವೇದ ಪಾರಾಯಣ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ಸೊ ನಾವು ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಿದ್ರೆ ನಮ್ಮ ಫಲವನ್ನು ಕೊಡೋದಿಲ್ಲ ಪ್ರಿಯರೇ. ಸೊ ಈ ಒಂದು ದಿನ ಧ್ಯಾನ ಮಾಡೋದು ನಾವೆಲ್ಲರೂ ಸತ್ಯವಾದವನು ತಿರುಗೋಸನ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಸೊ ಇಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಸುವಾರ್ತೆ ಸಾರುವುದಕ್ಕೆ ಹಲವಾರು ಹಳ್ಳಿಗಳಿಗೆ ಹೋಗ್ತಾನೆ. ಸೊ ಆ ಒಂದು ಹಳ್ಳಿಯಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀ ಇರ್ತಾಳೆ. ಸೊ ಮಾರ್ತಳೆಂಬ ಸ್ತ್ರೀ
ಯೇಸು ಕ್ರಿಸ್ತನನ್ನು ಅವಳ ಮನೆಗೆ ಇನ್ವೈಟ್ ಮಾಡ್ತಾಳೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನನ್ನು ನಮ್ಮ ಮನೆಯಲ್ಲಿ ನಾವು ಇನ್ವೈಟ್ ಮಾಡ್ತಾ ಇದ್ದೇವಾ? ಸೊ ಯಾವ ರೀತಿಯಾಗಿ ಈ ಒಂದು ಮಾರ್ತಳು ಸ್ವತಃ ಯೇಸು ಕ್ರಿಸ್ತನನ್ನು ಅವಳ ಮನೆಗೆ ಇನ್ವೈಟ್ ಮಾಡಿದಳು. ಸೊ ಏನಾಯಿತು ಅನ್ನೋ ಮುಂದೆ ನೋಡುವಾಗ 39ನೇ ವಚನ. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಸೊ ನಾವು ಇಲ್ಲೂ ವಾಕ್ಯವನ್ನು ಕೇಳುತ್ತಿದ್ದಳು. ಇಲ್ಲಿ ಪ್ಯಾರನವನ್ನು ನೋಡುವುದಾದರೆ ಮಾರ್ತಳಿಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಸೊ ಯಾವಾಗ ಮಾರ್ತಳು ಯೇಸು ಕ್ರಿಸ್ತನನ್ನು ಆಕೆಯ ಮನೆಗೆ ಆಹ್ವಾನಿಸ್ತಳು, ಮರಿಯಳೆಂಬ ತಂಗಿಯು ಯೇಸು ಕ್ರಿಸ್ತನ ಪಾದಗಳಲ್ಲಿ ಬಗ್ಗೆ ಕೂತ್ಕೊಳ್ತಾಳೆ, ಯೇಸು ಕ್ರಿಸ್ತನ ಮಾತುಗಳು ಕೇಳ್ತಾಳೆ. ಸೊ ನಮ್ಮ ಜೀವನದಲ್ಲಿ ನೋಡುವುದಾದರೆ ನಾವು ಹಲವಾರು ಸಾರಿ ಪ್ರಾರ್ಥನೆ ಮಾಡುತ್ತೇವೆ, ಹಲವಾರು ಸಾರಿ ವಾಕ್ಯವನ್ನು ಕೇಳುತ್ತೇವೆ. ಸೊ ಈ ಮಾರ್ತಳಾಗೆ ನಾವು ಯೇಸು ಕ್ರಿಸ್ತನನ್ನು ಇನ್ವೈಟ್ ಮಾಡುತ್ತೇವೆ. ಆದರೆ ಇನ್ವೈಟ್ ಮಾಡಿದ ತಕ್ಷಣ ನಾವು ಮರಿಯಳಂತೆ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಕೇಳುತ್ತಿದ್ದೇವ? ಯೇಸು ಕ್ರಿಸ್ತನ ಮಾತುಗಳಿಗೆ ನಾವು ಆಲೋಚನೆ ಆಗ್ತಾ ಇದ್ದೇವಾ? ಈ ಒಂದು ಪ್ಯಾರದಲ್ಲಿ ನಾವು ನೋಡುವುದಾದರೆ ಮಾರ್ತಳು ಯೇಸು ಕ್ರಿಸ್ತನನ್ನು ಆಕೆಯ ಮನೆಗೆ ಇನ್ವೈಟ್ ಮಾಡ್ತಾಳೆ. ಆದರೆ ಮಾರ್ತಳು ತಂಗಿಯಾದ ಮರಿಯಳು ಯೇಸು ಕ್ರಿಸ್ತನ ಪಾದಗಳ ಹತ್ರ ಕೂತ್ಕೊಂಡು ಯೇಸು ಕ್ರಿಸ್ತನ ಮಾತುಗಳು ಕೇಳುತ್ತಿರ್ತಾಳೆ. 40ನೇ ವಚನ. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆಯಲ್ಲವೋ? ನನಗೆ ನೇರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸೊ ಯಾವಾಗ ಮಾರ್ತಳು ಯೇಸು ಕ್ರಿಸ್ತನನ್ನು ಆಕೆಯ ಮನೆಗೆ ಇನ್ವೈಟ್ ಮಾಡ್ತಾಳೋ, ಸೊ ಆಕೆಯ ತಂಗಿಯಾದಂಥ ಮರಿಯಳು ಯೇಸು ಕ್ರಿಸ್ತನ ಪಾದಗಳಲ್ಲಿ ಕೂತಿರ್ತಾಳೆ, ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಿರ್ತಾಳೆ. ಸೊ ಯಾವಾಗ ಮಾರ್ತಳು ತನ್ನ ಕೆಲಸದಲ್ಲಿ ಯೇಸು ಕ್ರಿಸ್ತನ ಮಾತುಗಳು ಕೇಳದೆ ಹೋದರೂ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾಳೆ. ಆದರೆ ಆಕೆ ತಂಗಿಯಾದ ಮರಿಯಳು ಯೇಸು ಕ್ರಿಸ್ತನ ಪಾದಗಳಲ್ಲಿ ಕೂತ್ಕೊಂಡು ತನ್ನ ಮಾತುಗಳನ್ನು ಕೇಳ್ತಾ ಇರ್ತಾಳೆ. ಸೊ ಯಾವಾಗ ಮಾರ್ತಳು ಬರ್ತಾಳೆ, ಯೇಸು ಕ್ರಿಸ್ತನನ್ನು ಕಂಪ್ಲೇಂಟ್ ಮಾಡ್ತಾಳೆ. ಸೊ ನಿಮಗೆ ಚಿಂತೆ ಇಲ್ಲವೋ? ನನ್ನನ್ನು ಒಬ್ಬಳೇ ಬಿಟ್ಟು ಮರಿಯಳು ನಿಮ್ಮ ವಾಕ್ಯವನ್ನು ಕೇಳ್ತಾ ಇರ್ತಾಳೆ ಎಂದು ಮಾರ್ತಳು ಕಂಪ್ಲೇಂಟ್ ಯೇಸು ಕ್ರಿಸ್ತನಿಗೆ ಮಾಡ್ತಾನೆ. ಪ್ರಿಯರೇ, ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾದರೆ, ಸೊ ಮಾರ್ತಳು ಹಾಗೆ ಸೊ ನಮ್ಮ ಕುಟುಂಬದಲ್ಲಿ ಸಹ ನಾವು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಆಳವಾಗಿ ಬೇರುವುದಕ್ಕೆ, ಸೊ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಕೇಳುವುದಕ್ಕೆ ಯಾರಾದರೂ ನಮ್ಮ ಕುಟುಂಬದಲ್ಲೇ ಅಥವಾ ನಮ್ಮ ಸ್ನೇಹಿತರಲ್ಲೇ ಅಥವಾ ನಮ್ಮ ಬಂಧು ಬಳಗಳಲ್ಲೇ ಯಾರಾದರೂ ಅಡ್ಡ ಮಾಡ್ತಾಳೆ. ಆದರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ನೋಡುವುದಾದರೆ 41ನೇ ವಚನ. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ನೋಡುವುದಾದರೆ ಯಾವಾಗ ಮಾರ್ತಳು ಯೇಸು ಕ್ರಿಸ್ತನಿಗೆ ಕಂಪ್ಲೇಂಟ್ ಮಾಡ್ತಾಳೋ, ಸೊ ಆವಾಗ ಯೇಸು ಕ್ರಿಸ್ತನು ಈ ರೀತಿಗೆ ಉತ್ತರ ಪಡ್ತಾನೆ. ಸೊ ಮರಿಯಳೆಂಬ ನಿಮ್ಮ ತಂಗಿಯು ಸರಿಯಾದ ಒಂದು ಮಾರ್ಗವನ್ನು ಆಯ್ಕೆ ಮಾಡಿದ್ದಾಳೆ. ಸೊ ನೀವು ಗಡಿಬಿಡಿಯಲ್ಲಿದ್ದೀರಿ, ನೀವು ಚಿಂತೆಯಲ್ಲಿದ್ದೀರಿ ಎಂದು ಯೇಸು ಕ್ರಿಸ್ತನು ಮಾರ್ತಳಿಗೆ ಉತ್ತರ ಕೊಡ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಸಾಕ್ಷಿ ಹೇಳಿದನು, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಮರಿಯಳ ಬಗ್ಗೆ ಹೇಳಿದನು, ನಮ್ಮ ಜೀವನದಲ್ಲಿ ಯಾರಾದರೂ ಆ ಥರ ಹೇಳ್ತಾರೆ? ಈ ಒಂದು ವ್ಯಕ್ತಿ ಈ ಒಂದು ಯೇಸು ಕ್ರಿಸ್ತನ ಮಾತುಗಳಲ್ಲಿ ಆಳವಾಗಿರ್ತಾನೆ, ಯೇಸು ಕ್ರಿಸ್ತನ ಒಂದು ವಾಕ್ಯದಲ್ಲಿ ಆಳವಾಗಿ ಬೇರ್ತಾನೆ ಎಂಬ ಸ್ವತಃ ಯೇಸು ಕ್ರಿಸ್ತನೇ
ಒಂದು ಮರಿಯಳ ಬಗ್ಗೆ ಮಾರ್ತಳಿಗೆ ಹೇಳ್ತಾ ಇರ್ತಾಳೆ. ಪ್ರಿಯರೇ, ಮಾರ್ತಾಳಂತೆ ನಮ್ಮ ಮನೆಯಲ್ಲಿ ಅನೇಕ ವ್ಯಕ್ತಿಗಳಿರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು. ಮಾರ್ತಾಳಂತೆ ಅನೇಕ ವ್ಯಕ್ತಿಗಳಿರ್ಬೋದು ನಮ್ಮ ಕುಟುಂಬದಲ್ಲಿ. ತಮ್ಮ ತಮ್ಮ ಸ್ವಂತ ಕೆಲಸದಲ್ಲಿ, ತಮ್ಮ ತಮ್ಮ ಸ್ವಂತ ಆಲೋಚನೆಯಲ್ಲಿ, ತಮ್ಮ ತಮ್ಮ ಸ್ವಂತ ಚಿಂತೆಯಲ್ಲಿ ಚಿಂತೆ ಮಾಡಬಹುದು. ಆದರೆ ಮರಿಯಳಂತೆ ನಾವು ಇರಬೇಕು. ಸೊ ಯಾವ ರೀತಿಯಾಗಿ ತನ್ನ ಕುಟುಂಬದಲ್ಲಿ ತನ್ನ ಸ್ವತಃ ಅಕ್ಕಗೆ ಯಾವ ರೀತಿಯಾಗಿ ಬ್ಯುಸಿಯಾಗಿದ್ದರೂ ಸಹ ಆ ಕೆಲಸವನ್ನು ಪಕ್ಕಕ್ಕೆ ಇಟ್ಟರು ಸಹ ಯೇಸು ಕ್ರಿಸ್ತನ ಮಾತುಗಳಿಗೆ ಧ್ಯಾನ ಮಾಡುತ್ತಿದ್ಲಕ್ಕೆ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಕೆಲಸಗಳಲ್ಲಿ ಯಾವೇ ಕೆಲಸ ಇದ್ರೂ, ಯಾವೇ ಒಂದು ಬಿಸಿ ಸ್ಕೆಡ್ಯೂಲ್ ಇದ್ರೂ ಸಹ ನಾವು ಯೇಸು ಕ್ರಿಸ್ತನ ಮಾತುಗಳಿಗೆ ನಾವು ಕೇಳಬೇಕು. ಪ್ರಿಯರೇ, ಈ ಒಂದು ಪ್ರಶ್ನೆಯನ್ನು ನಿಮಗೆ ಹಾಕುತ್ತಿದ್ದೇನೆ. ನೀವು ಮರಿಯಳಂತೆ ಯೇಸು ಕ್ರಿಸ್ತನ ಮಾತುಗಳಲ್ಲಿ ಕೇಳ್ತಾ ಇದ್ದೀರಾ? ಯೇಸು ಕ್ರಿಸ್ತನ ಪಾದಗಳಲ್ಲಿ ಕೂತುಕೊಂಡು ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಾ? ಸೊ ಯಾವ ರೀತಿಯಾಗಿ ಈ ಒಂದು ಮರಿಯಳು ಯಾವಾಗ ಯೇಸು ಕ್ರಿಸ್ತನನ್ನು ಅವರ ಅಕ್ಕಾದ ಮಾರ್ಗದಲ್ಲಿ ಇನ್ವೈಟ್ ಮಾಡ್ತಾಳೋ, ಅವು ಎಲ್ಲ ಕೆಲಸವನ್ನು ಸೈಡಿಗಿಟ್ಟು, ಅವರ ಎಲ್ಲ ಒಂದು ಬಿಸಿ ಸ್ಕೆಡ್ಯೂಲನ್ನು ಪಕ್ಕೆಗಿಟ್ಟು ಯೇಸು ಕ್ರಿಸ್ತನ ಒಂದು ಯೇಸು ಕ್ರಿಸ್ತನ ಮಾತುಗಳಿಗೆ ಫೋಕಸ್ ಆಗಿ ಇರ್ತಾಳೆ. ಆದರೆ ಒಂದು ಮಾರ್ತಳು ನೋಡುವುದಾರೆ, ಆಕೆ ಸ್ವಂತ ಕೆಲಸಗಳಲ್ಲಿ, ಸ್ವಂತ ಆಲೋಚನೆಗಳಲ್ಲಿ, ಸ್ವಂತ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾರ್ತಳು ಇರ್ತಾಳೆ. ಪ್ರಿಯ ವೀಕ್ಷಕರೇ, ನಾವು ಯಾವ ರೀತಿಯಾಗಿ ಇದ್ದೇವೆ ನಾವು ಆಲೋಚನೆ ಮಾಡಬೇಕು. ನಮ್ಮ ಸ್ವಂತ ಆಧ್ಯಾತ್ಮಿಕ ಜೀವನವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಹೌದು, ನಮಗೆ ಕೆಲಸಗಳು ಇರ್ತೇವೆ. ಯಾರನ್ನು ಹೇಳುವಾಗ ಸಭೆಗೆ ಬಾ, ದೇವರ ವಾಕ್ಯವನ್ನು ಕೇಳು ಅನ್ನುವಾಗ ಅವರು ಈ ರೀತಿಯಾಗಿ ಉತ್ತರ ಕೊಡ್ತಾರೆ, ನಮಗೆ ಕೆಲಸ ಇದೆ, ನಾವು ಬರೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ, ನಮಗೆ ಸಮಯ ಇಲ್ಲ, ನಮಗೆ ಅದು ಇಲ್ಲ ಅಂದರೂ ಉತ್ತರ ಕೊಡ್ತಾರೆ. ಆದರೆ ಈ ಮರಿಯಳು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಪಾದಗಳಲ್ಲಿ ಕೂತುಕೊಂಡು ಯೇಸು ಕ್ರಿಸ್ತನ ಮಾತುಗಳಲ್ಲಿ ಕೇಳುತ್ತಾರೆ, ಅದೇ ರೀತಿಯಾಗಿ ನಾವು ಸಹ ಮರಿಯಳಂತೆ ನಾವು ಕೇಳಬೇಕು ಪ್ರಿಯರೇ. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು 3 ಪಾಯಿಂಟ್ಗಳು ನಾವು ಕಲಿಬೇಕು. ಈ 3 ಒಂದು ಪಾಯಿಂಟ್ಗಳು ನಾವು ಆತ್ಮಿಕ ಜೀವನದಲ್ಲಿ ನಾವು ಅನುಸರಿಸಬೇಕು ಪ್ರಿಯರೇ. ಮೊದಲನೇದಾಗಿ ದ ಪ್ರಿಯಾರಿಟಿ, ಆದ್ಯತೆ. ಸೊ ಎಲ್ಲ ಕೆಲಸವನ್ನು ಬಿಟ್ಟು ಮರಿಯಳು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಗಮನವಿಡ್ತಾಳೆ. ನಾವು ಸಹ ನಮಗಿರುವ ಎಲ್ಲ ಕೆಲಸವನ್ನು ಬಿಟ್ಟು, ಎಲ್ಲ ಒಂದು ಆಲೋಚನೆಯನ್ನು ಬಿಟ್ಟು ನಾವು ಸಮಯವನ್ನು ಯೇಸು ಕ್ರಿಸ್ತನ ಮಾತುಗಳಿಗೆ ನಾವು ಕೊಡಬೇಕು. ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು. ಸೊ ಯಾವ ರೀತಿಯಾಗಿ ಮರಿಯಳು ತನ್ನ ಸಮಯವನ್ನು, ತನ್ನ ಆಲೋಚನೆಯನ್ನು, ತನ್ನ ಒಂದು ಆದ್ಯತೆಯನ್ನು ಮೊದಲನೇದಾಗಿ ಯೇಸು ಕ್ರಿಸ್ತನಿಗೆ ಕೊಟ್ಟನು, ಸೊ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿರುವ ಎಲ್ಲ ಒಂದು ಕೆಲಸಗಳಲ್ಲಿ, ನಮ್ಮ ಜೀವನದಲ್ಲಿರುವ ಎಲ್ಲ ಒಂದು ಸಮಯದಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನಿಗೆ ನಾವು ಕೊಡಬೇಕು ಪ್ರಿಯರೇ. ಸೊ 2ನೇ ಪಾಯಿಂಟ್ ಏನೋದಂದರೆ ಪ್ರಾಸೆಸ್, ಪ್ರಕ್ರಿಯೆ. ಸೊ ಯಾವ ರೀತಿಯಾಗಿ ತನ್ನ ಮರಿಯಳ ಆಧ್ಯಾತ್ಮಿಕ ಜೀವನ ಬಗ್ಗೆ ಯೇಸು ಕ್ರಿಸ್ತನ ಪಾದಗಳ ಬಗ್ಗೆ ಕೂತುಕೊಂಡಳು, ನಮ್ಮ ಒಂದು ಪ್ರಕ್ರಿಯೆ ಏನಾಗಿರ್ಬೇಕಂದ್ರೆ, ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಬೆಳಿಬೇಕಾದರೆ ದೇವರ ವಾಕ್ಯ ಸಮಯವನ್ನು ಕೊಡಬೇಕು. ನಾವು ದೇವರ ಬಗ್ಗೆ ನಾವು ಸಮಯವನ್ನು ಕೊಡಬೇಕು. ಸೊ ಯಾವ ರೀತಿಯಾಗಿ ಮರಿಯಳು ಕೊಟ್ಲು, ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನು, ದೇವರಿಗೆ ಸಮಯವನ್ನು ನಾವು ನೀಡಬೇಕು ಪ್ರಿಯರೇ. 3ನೇ ಒಂದು ಪಾಯಿಂಟ್ ನಾವು ನೋಡುವುದಾದರೆ ಸಾಕ್ಷಿ, ದ ಪ್ರೂಫ್. ಒಂದು ಮರ ಚೆನ್ನಾಗಿ ಬೆಳೆದಿದೆ, ಒಂದು ಚೆನ್ನಾಗಿ ಅದಕ್ಕೆ ರೂಟ್ ಬೇರೆದೆ ಎಂದು ನಾವು ಅರ್ಥ ಮಾಡಬೇಕಾದ್ರೆ ಒಂದು ಹಣ್ಣುಗಳು. ಸೊ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಕ್ರಿಯೆಯಾಗಿ ಒಂದು ಪ್ರಾಸೆಸ್ ಆಗಿ ನಡೀತಿದೆ ಅಂದರೆ ನಾವೇ ಸಾಕ್ಷಿಯಾಗಿರಬೇಕು. ಪ್ರತಿದಿನ ವಾಕ್ಯದಲ್ಲಿ, ಪ್ರತಿದಿನ ಪ್ರಾರ್ಥನೆಯಲ್ಲಿ,
ಪ್ರತಿದಿನ ಒಂದು ದೇವರ ಒಂದು ಆಲೋಚನೆಯಲ್ಲಿ ನಾವು ಇರಬೇಕು ಪ್ರೇವೆ. ಆವಾಗ ತಾನೇ ನಮ್ಮ ಆಧ್ಯಾತ್ಮಿಕ ಜೀವನವನ್ನು, ಆಧ್ಯಾತ್ಮಿಕ ಒಂದು ಪ್ರಾಸೆಸ್ಸನ್ನು ನಾವು ಬೆಳೀತಾ ಹೋಗ್ತಿದ್ದೇವೆ ಪ್ರಿಯರೇ. ಸೊ ನಾವು ನೋಡೋದಾದರೆ ಈ ಒಂದು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ 48ನೇ ವಚನವನ್ನು ನಾವು ನೋಡೋದಾದರೆ, ಸೊ ಯಾವ ರೀತಿಯಾಗಿ ಮರಿಯಳು ಯೇಸು ಕ್ರಿಸ್ತನಿಗೆ ಸಮಯವನ್ನು ಕೊಟ್ಟಳು, ತನ್ನ ಅಕ್ಕನಂತೆ ಯಾವ ರೀತಿಯಾಗಿ ಮಾರ್ತಳಿದ್ಲು ನಾವು ಯೋಚನೆ ಮಾಡಬೇಕು. ಈ ಒಂದು ಕೊನೆ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ಇದ್ದೇವೆ? ಮಾರ್ತಳಂತೆ ಇದ್ದೀವ ಅಥವಾ ಮರಿಯಾಳಂತೆ ಇದ್ದೀವ? ನಮ್ಮ ವೈಯಕ್ತಿಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಪ್ರಿಯರೇ. ಸೊ ಯಾವಾಗ ನಾವು ಪರೀಕ್ಷೆ ಮಾಡ್ಕೊತೀವೋ ನಮಗೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಾವು ಬೆಳೀತಾ ಇರ್ಕೊಂಡು ಹೋಗ್ತೀವಿ. ಸೊ ನಾವು ಆಧ್ಯಾತ್ಮಿಕ ಜೀವನವನ್ನು ನಾವು ಪ್ರಕಾರವಾಗಿ ನಾವು ಸಾಗಬೇಕಾದ್ರೆ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಆಳವಾಗಿ ಬೇರಬೇಕು. ಯೇಸು ಕ್ರಿಸ್ತನ ಒಂದು ವಾಕ್ಯದಲ್ಲೇ ನಾವು ಆಳವಾಗಿ ಬೇರಬೇಕು. ಸೊ ಯಾವಾಗ ಆ ಓಕ್ ಮರವನ್ನು ನಾವು ನೋಡುವುದಾದರೆ ಅವು ಎಷ್ಟೇ ಬಿರುಗಾಳಿ ಬಂದರೂ ಸಹ, ಎಷ್ಟೇ ಅಲೆಗಳು ಬಂದರೂ ಸಹ, ಎಷ್ಟೇ ಮಳೆ ಬಂದರೂ ಸಹ ಅದು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ, ಸಂಕಟ, ಚಿಂತೆ, ಬಾಧೆ ಎಲ್ಲ ಬಂದರೂ ಸಹ, ಸೊ ಯಾವಾಗ ನಾವು ದೇವರ ವಾಕ್ಯದಲ್ಲಿ ನಾವು ಬೇರ್ತೀವೋ, ದೇವರ ವಾಕ್ಯದಲ್ಲಿ ನಾವು ಆಳಾಗಿರ್ತೀವೋ, ಆವಾಗ ಮಾತ್ರ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಚಿಂತೆ ಬರಲಿ, ಎಷ್ಟೇ ಆಲೋಚನೆ ಬರಲಿ, ಎಷ್ಟೇ ನಾವು ಸಮಯವನ್ನು ಇದ್ದರೂ ಸಹ, ಎಷ್ಟೇ ನಾವು ಬ್ಯುಸಿ ಸ್ಕೆಡ್ಯೂಲ್ ಇದ್ದರೂ ಸಹ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಾವು ಬಿಡೋದಿಲ್ಲ ಪ್ರಿಯರೇ. ಮುಖ್ಯವಾಗಿ ಕಾರಣ ನಾವು ಏನು ಮಾಡಬೇಕಂತಂದರೆ ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೋದು. ಸೊ ಲಾಸ್ಟಾಗಿ ಒಂದು ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಒಂದಾನೊಂದು ಊರಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾನೆ. ಆ ಇಂಜಿನಿಯರ್ಗೆ ಒಬ್ಬ ಮಗಳು, ಒಂದು 5 ವರ್ಷ ಮಗಳು ಇರ್ತಾಳೆ ಪ್ರಿಯರೇ. ಆ ಒಂದು ಪುಟ್ಟ ಮಗು ಅವರೊಂದು ತಂದೆಗೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ತಂದೆ, ನೀವು ಹಲವಾರು ಮನೆಗಳನ್ನು ಕಟ್ಟಿಸಿದ್ದೀಯಾ, ಹಲವಾರು ಅಪಾರ್ಟ್ಮೆಂಟನ್ನು ನೀವು ಬಿಲ್ಡ್ ಮಾಡಿದೀಯಾ, ಏನು ಮೇನ್ ಕಾರಣ? ಎಷ್ಟೇ ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಅಂತಸ್ತು ಇದ್ದರೂ ಸಹ ಗಟ್ಟಿಯಾಗಿರುತ್ತೆ, ಏನು ಕಾರಣ? ಪುಟ್ಟ ಮಗು ಕೇಳುವಾಗ ಆ ಒಂದು ತಂದೆ ನಗುಮುಖವಾಗಿ ಇಟ್ಕೊಂಡು ಉತ್ತರ ಕೊಡ್ತಾನೆ ಪ್ರಿಯರೇ. ಏನಂತಂದರೆ, ನಾವು ಎಷ್ಟೇ ಅಂತಸ್ತು ನಾವು ಕಟ್ಟಿದ್ರೂ ಸಹ ಮುಖ್ಯವಾಗಿ ಕಾರಣ ಏನಪ್ಪ ಅಂತಂದರೆ ಅಡಿಪಾಯ, ಫೌಂಡೇಶನ್ ಅನ್ನೋದು ಸ್ಟ್ರಾಂಗ್ ಇರಬೇಕಂದ ತಂದೆಯು ಒಂದು ಪುಟ್ಟ ಮಗುಗೆ ಉತ್ತರವನ್ನು ನೀಡ್ತಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಹಂತವಾಗಿ ಬೆಳಿಬೇಕಾದ್ರೆ ನಾವು ಯೇಸುವಿನ ವಾಕ್ಯದಲ್ಲಿ ಆಳವಾಗಿ ಬೇರಬೇಕು. ಯಾವಾಗ ಆಳವಾಗಿ ಬೇರ್ತೇವೋ ನಮ್ಮ ಆತ್ಮಿಕ ಜೀವನವನ್ನು ಬೆಳೀತದೆ ಕರ್ತನೆ. ಸೊ ನಮ್ಮ ಆತ್ಮಿಕ ಜೀವನ ಬೆಳಿಬೇಕಾದ್ರೆ ಪ್ರಾರ್ಥನೆ ಮಾಡೋಣ. ತಲೆಬಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ನಮ್ಮ ಆತ್ಮಿಕ ಜೀವನವನ್ನು ಬೆಳಿಬೇಕಾದರೆ ನಿಮ್ಮ ವಾಕ್ಯವನ್ನು, ನಿಮ್ಮ ಮಾತುಗಳಲ್ಲಿ ನಾವು ಆಳಾಗಿ ಬೇರಬೇಕು ಕರ್ತನೆ. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದಿಸ್ಕರ್ತನೆ. ಅವರು ಯಾವ ಆತ್ಮಿಕ ಜೀವನವನ್ನು ಅಂತ್ಯದಲ್ಲಿದ್ದರೆ ನನಗೆ ಗೊತ್ತಿಲ್ಲ ಕರ್ತನೆ, ಆದರೆ ಎಲ್ಲ ವಿಷಯದಲ್ಲಿ ನಿಮಗೆ ತಿಳಿದಿದೆ ಕರ್ತನೆ. ನಿಮ್ಮ ವಾಕ್ಯದಲ್ಲಿ ಅವರು ಬೇರುವ ಹಾಗೆ ನಿಮ್ಮ ಪರಿಶುದ್ಧಾತ್ಮನ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳಿರ್ತಾರೆ ಕರ್ತನೆ. ನಮ್ಮ ಆತ್ಮಿಕ ಜೀವನವನ್ನು ಇನ್ನೂ ಹೆಚ್ಚಾಗಿ ಬೆಳವಣಿಗೆ ಹಾಕಬೇಕೆಂದು, ನೀವು ಮಾತ್ರ ಘನಮಾನ ಹೊಂದಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡೊಂದಿದೆ ನಮ್ಮ ಕರ್ತನೆ. ಆಮೇನ್.